ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ರತಿ ವರ್ಷ ಬಿಗ್ ಬಾಸ್ ಸೀಸನ್ ಪ್ರಸಾರವಾಗ್ತಿತ್ತು, ಬಿಗ್ ಬಾಸ್ ಕಾರ್ಯಕ್ರಮ ಆಗ್ತಾಯಿತ್ತು, ಬಿಗ್ ಬಾಸ್ನಲ್ಲಿ ಆಟ ಆಗ್ತಾ ಇತ್ತು. ಆದರೆ ಇದೀಗ ಮೊಟ್ಟ ಮೊದಲ ಬಾರಿಗೆ 2 ತಿಂಗಳ ಮೊದಲೇ ಬಿಗ್ ಬಾಸ್ ಸೀಸನ್ 13 ಆರಂಭ. ಕುತೂಹಲ ಮೂಡಿಸಿದಂಥ ಬಿಗ್ ಬಾಸ್ ಪ್ರೋಮೋ ಜೊತೆಗೆ ಬಿಗ್ ಬಾಸ್ನ ಲೋಗೋ, ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಸೃಷ್ಟಿಸಿದಂಥ ಹವಾ ಇದೆಯಲ್ಲ, ಅದರಲ್ಲೂ ಗಿಲ್ಲಿ ಹವಾ, ಅದಾದ ನಂತರ ಅಶ್ವಿನಿ ಗೌಡ ಅವರ ಕೌಂಟರ್ ಅಟ್ಯಾಕ್, ಇವೆಲ್ಲವನ್ನು ನೋಡ್ತಾ ಇದ್ರ ಜೊತೆಗೆ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಕಾಂಬೋ ಇದೆಯಲ್ಲ, ಈ ಜೋಡಿ ಕಾಂಬೋ ಯಾವ ಲೆವೆಲ್ಗೆ ಹವಾವನ್ನು ಸೃಷ್ಟಿ ಮಾಡ್ತು ಅಂದರೆ 49 ಕೋಟಿ ಜನರು ಗಿಲ್ಲಿಗೆ ವೋಟ್ ಹಾಕಿದ್ರು ಎನ್ನುವಂಥ ಮಾಹಿತಿ ಕೂಡ ಸ್ವತಃ ಕಲರ್ಸ್ ಕನ್ನಡ ಜೊತೆಗೆ ಹೋಸ್ಟ್ ಮಾಡ್ತಿರುವಂಥ ಸುದೀಪ್ ಅವರು ಬೆಚ್ಚಿ ಬೀಳಿಸುವಂಥ ಒಂದು ವರದಿಯನ್ನು, ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಅಷ್ಟರ ಮಟ್ಟಿಗೆ ಹಿಂದಿಯ ನಂತರ ಅತ್ಯಂತ ಜಾಸ್ತಿ ಜನಪ್ರಿಯತೆಯನ್ನು, TRPಯನ್ನು, ಲಾಭವನ್ನು ತಂದುಕೊಟ್ಟಂಥ ರಿಯಾಲಿಟಿ ಶೋ ಯಾವುದಾದ್ರೂ ಇದ್ದರೆ ಅದು ಬಿಗ್ ಬಾಸ್ ಸೀಸನ್ 12 ಕನ್ನಡ ರಿಯಾಲಿಟಿ ಶೋ. ಅದು ಮುಗಿದ ನಂತರ ಇಲ್ಲಿಯ ತನಕ ಅವರ ಹವಾ ಕಡಿಮೆ ಆಗಿಲ್ಲ. ಎಲ್ಲೇ ಹೋದರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಗಿಲ್ಲಿಯನ್ನು ನೋಡಲಿಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಗಿಲ್ಲಿ ಸಿನಿಮಾ ಮಾಡ್ತಾರೆ ಅನ್ನುವಂಥ ಸುದ್ದಿ ಇದೆ. ಗಿಲ್ಲಿ ಈಗಾಗಲೇ ಒಂದು ಸಿನಿಮಾನ ಒಪ್ಕೊಂಡಿದ್ದಾರೆ, ಅದು ಕೂಡ ಇದೀಗ ಸದ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಒಂದು ಲಕ್ಷಣ ಕಾಣ್ತಿದೆ. ಗಿಲ್ಲಿಯವರು ತನ್ನ ಬಾಡಿಯನ್ನು ಸದೃಢಗೊಳಿಸಲಿಕ್ಕೆ ಜಿಮ್ಮಿ ಕೂಡ ಹೋಗ್ತಾ ಇದ್ದಾರೆ. ಇವೆಲ್ಲ ಒಂದು ಕಡೆ ಆದರೆ ಗಿಲ್ಲಿಯ ಹವಾವನ್ನು ಮುಗಿಯುವ ಮೊದಲು ಇದೀಗ ಬಿಗ್ ಬಾಸ್ ಸೀಸನ್ 13ರ ಒಂದು ಪ್ರೋಮೋ ಇದೀಗ ಕಲರ್ಸ್ ಕನ್ನಡ ಇನ್ಸ್ಟಾ, ಕಲರ್ಸ್ ಕನ್ನಡದ ಫೇಸ್ಬುಕ್ ಪೇಜ್, ಕಲರ್ಸ್ ಕನ್ನಡದ ಯೂಟ್ಯೂಬ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಆಗಿದೆ. ಕೆಲವೊಂದು ಕುತೂಹಲ ಕೂಡ ನಾನು ಅಪ್ಡೇಟನ್ನು ಕೊಡ್ತಾ ಹೋಗ್ತೇನೆ. ಕೆಲವರು ಅಂದ್ಕೊಳ್ತಿದ್ರು ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ 28ಕ್ಕೆ ಕಳೆದ ಸೀಸನ್ ಸ್ಟಾರ್ಟ್ ಆಗಿತ್ತು, ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಿತ್ತು, ಜೊತೆಗೆ 3 ತಿಂಗಳ ಕಾಲ ಭರ್ಜರಿಯಾಗಿ ಆ ಶೋ ಕೂಡ ನಡೆದಿತ್ತು, ಹಣ ಗಳಿಸಿದ್ರು ಕಲರ್ಸ್ ಕನ್ನಡ ವಾಹಿನಿಯವರು, ಎಲ್ಲ ಕೂಡ ಇತ್ತು. ಆದರೆ 2 ತಿಂಗಳ ಮೊದಲೇ ಯಾಕೆ ಕಲರ್ಸ್ ಕನ್ನಡದವರು ಈ ಬಿಗ್ ಬಾಸ್ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಗೊಂದಲ ಕೂಡ ಇತ್ತು. ಅದನ್ನು ಕೂಡ ನಾವು ಕ್ಲಾರಿಫಿಕೇಶನ್ ಮಾಡಿಕೊಂಡಾಗ ಕೆಲವೊಬ್ಬರು ಕಾಮೆಂಟ್ಸ್ ಕೂಡ ಹಾಕ್ತಾ ಇದ್ರು, ಬಿಗ್ ಬಾಸ್ ಸೀಸನ್ 13 ಇದು OTT ಸೀಸನ್ ಆಗಬಹುದು. 2 ತಿಂಗಳ ನಂತರ ಮತ್ತೆ ಅಂದರೆ ಜುಲೈ ಮೊದಲ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಮಾಡಿ 13 ಸ್ಟಾರ್ಟ್ ಮಾಡಿ OTTಯಲ್ಲಿ ಅಂದರೆ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಅದನ್ನು ಪ್ರಸಾರ ಮಾಡಿ ಅಲ್ಲೇ ವಿಜೇತರಾದಂಥವ್ರನ್ನು ಕೆಲವೊಬ್ಬರನ್ನ ಮತ್ತೆ TV ಶೋಗೆ ಹಾಕ್ಕೊಂಡು ಅದಾದ ನಂತರ ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಆಗಬಹುದು. ಹಾಗಾಗಿ ಈ ಪ್ರೋಮೋ ರಿಲೀಸ್ ಮಾಡಿದ್ರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇತ್ತು. ಆದರೆ ಇದೀಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಎಸ್ ಅಫ್ಕೋರ್ಸ್ ಅಂಥ ಒಂದು ಚರ್ಚೆಯೂ ಆಗಿತ್ತು. ಜುಲೈ ತಿಂಗಳ ಮೊದಲ ವಾರದಲ್ಲಿ ಬಿಗ್ ಬಾಸ್ ಸೀಸನ್ 13ರ OTTಯ ಒಂದು ಸೀಸನ್ನ ಮಾಡಿ ಅಲ್ಲಿ ಕೆಲವೊಂದಿಷ್ಟು ದಿನಗಳ ಆಟ ಆಡಿಸಿ ಅದಾದ ನಂತರ ಬಿಗ್ ಬಾಸ್ ರಿಯಾಲಿಟಿ ಶೋ TV ಶೋವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿದ್ರಾಯ್ತು ಅನ್ನುವಂಥ ಡಿಸ್ಕಷನ್ ಆದಾಗ ಎಲ್ಲೋ ಒಂದು ಕಡೆ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಬೇಡ, ಅದು ಅಷ್ಟು ಲಾಭದಾಯಕವಲ್ಲ, ಅಷ್ಟು ಸಮಂಜಸವಲ್ಲ. 2 ಸೀಸನ್ ಮಾಡೋದು, ಒಂದೇ ವರ್ಷದಲ್ಲಿ OTT ಒಂದು ಮಾಡೋದು, ಅದರಲ್ಲಿ ಅದಾದ ಗೆದ್ದ ನಂತರ ಮತ್ತೆ TV ತಂದುಕೊಂಡು ಅಲ್ಲಿ ಆಟ ಆಡಿಸೋದು ಸರಿಯಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದೀಗ ನೇರವಾಗಿ 2 ತಿಂಗಳ ಮೊದಲು ಕಳೆದವ ಸೆಪ್ಟೆಂಬರ್ 28ಕ್ಕೆ ಸ್ಟಾರ್ಟ್ ಆಗಿತ್ತು. ಈಗ ಜುಲೈ ಮೊದಲ ವಾರ ಅಥವಾ ಜುಲೈ 15ರ ಸುಮಾರಿಗೆ ಬಿಗ್ ಬಾಸ್ ಸೀಸನ್ 13 ಗ್ರ್ಯಾಂಡಾಗಿ ಓಪನಿಂಗ್ ಕಾಣುತ್ತೆ. ಅಲ್ಲಿ ಕೂಡ ಕುತೂಹಲದ ಮೇಲೆ ಕುತೂಹಲ ಇದೆ. ನೋಡಿ, ನನ್ನ ಪಕ್ಕದಲ್ಲಿ ಒಂದು ವಿಡಿಯೋ ಹೋಗ್ತಿದೆಯಲ್ಲ, ಅದರ ಅರ್ಥ ಅದು ಲೋಗೋವನ್ನು ರಿವೀಲ್ ಮಾಡಿದರೆ ಪ್ರತಿ ವರ್ಷವೂ ಕೂಡ ಅದು ಲೋಗೋ ಒಂದು ಕಡೆ, ಬಿಗ್ ಬಾಸ್ ಲೋಗೋ ಒಂದು ಕಡೆ ಒಂದು ಕಣ್ಣಿನ ಥರ, ಕ್ಯಾಮ್ರಾ ಥರ ಒಂದು ಲೋಗೋ ಇರುತ್ತೆ. ಅದು ಇದೀಗ ಒಂದು ಸ್ವಲ್ಪ 3D ಲೆವೆಲಲ್ಲಿ ಎಲ್ಲರೂ ಕೂಡ ಸುತ್ತುವರೆದು ಆ ಕ್ಯಾಮ್ರಾವನ್ನು ನೋಡ್ತಾ ಇರುವಂಥ ದೃಷ್ಟಿ ಆಗಿರ್ಬೋದು, ಏನೋ ಒಂದು ಹೋರಾಟವು, ಏನೋ ಒಂದು ಯುದ್ಧದ ರೀತಿಯಲ್ಲಿ ಆ ಒಂದು ಲೋಗೋ ಕೂಡ ಡಿಸೈನ್ ಆಗಿದೆ. ಕುತೂಹಲ ಇದೆ. ಜೊತೆಗೆ ಇದೀಗ ಒಂದು ಕುತೂಹಲ ಅಂದರೆ ಈ ಸೀಸನ್ನಲ್ಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಕಳೆದ ಬಾರಿ ಎಲಿಮಿನೇಷನ್ ಆಯಿತು, ಮೊದಲ ಬಾರಿ ಹೋಯಿತು, ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಅವ್ರನ್ನ ಎಲಿಮಿನೇಟ್ ಮಾಡಲಾಯಿತು, ಅದನಂತರ ಮತ್ತೆ ಅವ್ರನ್ನ ಸೇರಿಸ್ಕೊಳ್ಳಾಯಿತು. ಕೊನೆಗೆ ಅವರು ಸೆಕೆಂಡ್ ಕಂಟೆಂಡರ್ ಅಂದರೆ ರನ್ನರ್ ಅಪ್ ಕೂಡ ಆದರು. ಮೊದಲ ದಿನ ಎಲಿಮಿನೇಟ್ ಆದಂಥ ರಕ್ಷಿತಾ ಶೆಟ್ಟಿ ಫೈನಲ್ಗೆ ಬಂದು ಗಿಲ್ಲಿ ಅವ್ರ ಜೊತೆ ಹೋರಾಡಿ ಗೆದ್ದು ಸೋತು ರನ್ನರ್ ಅಪ್ ಆಗುವಂಥ ಹಂತಕ್ಕೆ ಬಂತು. ಆ ಲೆವೆಲ್ಗೆ ಗಿಲ್ಲಿ ಜೊತೆಗೆ ರಕ್ಷಿತಾ ಶೆಟ್ಟಿ ಅನ್ನುವಂಥ ಒಬ್ಬ ಸಾಮಾನ್ಯ ಹುಡುಗಿ ಕೂಡ ಅತ್ಯಂತ ದೊಡ್ಡ ಯಶಸ್ಸನ್ನು ಕಾಣುವಾಗೆ ಮಾಡ್ತು. ಇಬ್ಬರು ಕೂಡ ಹಣ, ಗೌರವ, ಜನಸಂಪಾದನೆ ಎಲ್ಲವನ್ನು ಕೂಡ ಮಾಡಿದ್ರು. ಅದೇ ರೀತಿಯಲ್ಲಿ ಇದೀಗ ಬಿಗ್ ಬಾಸ್ ಸೀಸನ್ 13ರನ್ನು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅವಧಿ ಅಂದರೆ 100 ದಿನ ಬಿಟ್ಟು 120, 130 ದಿನ ಮಾಡಿಕೊಂಡು ಜನವರಿ ವೇಳೆಗೆ ಮುಗಿಸಬಹುದು. ಜುಲೈ 15ರ ವೇಳೆಗೆ ಸ್ಟಾರ್ಟ್ ಆಗ್ಬೋದು. ಇದರ ಮತ್ತೊಂದು ಕುತೂಹಲ ಅಂದರೆ ಈ ಸಲ ಕಾಮನ್ ಮ್ಯಾನ್ ಅಂದರೆ ಜನಸಾಮಾನ್ಯ ಕೂಡ ಇರ್ತಾರೆ, ರಾಜಕಾರಣಿ ಇರ್ತಾರೆ, ಸಿನಿಮಾ ನಟರು ಇರ್ತಾರೆ, ಬೇರೆ ವೃತ್ತಿಯಲ್ಲಿದ್ದಂಥ ಎಲ್ಲರೂ ಕೂಡ ಇರ್ತಾರೆ. ಯಾಕಂದರೆ ನಾವು ಜನಪ್ರಿಯತೆ ಅಂದ್ಕೊಳ್ಳಿ ಸೀರಿಯಲ್ ನಟರನ್ನ ತುಂಬಾಕೋದು, ಸೀರಿಯಲ್ ನಟರನ್ನ ತುಂಬೋದು, ಕೊನೆಗೆ ಸೋಲ್ಸ್ ಕಳಿಸೋದು, ಯಾರೋ ಒಬ್ಬನನ್ನು ಗೆಲ್ಲಿಸ್ಬೋದು, ಇವೆಲ್ಲವೂ ಕೂಡ ಸಾಮಾನ್ಯವಾಗಿತ್ತು. ಆದರೆ ಈ ಸಲ ಮೊಟ್ಟ ಮೊದಲ ಬಾರಿಗೆ ಅಂದರೆ
ಕೆಲವೊಂದು ಸಲ ಇಬ್ಬರನ್ನ ತಂದು ಕೂರಿಸೋದು ಸಾಮಾನ್ಯ ಜನರನ್ನು ತಂದು ಕೂರಿಸೋದು ಸಾಮಾನ್ಯ. ಆದರೆ ಈಗ ಜಾಸ್ತಿ ಜನ ಕಾಮನ್ ಮ್ಯಾನ್ಗಳು ಇರ್ತಾರೆ ಅನ್ನುವಂಥ ಅತ್ಯಂತ ದೊಡ್ಡ ಅಪ್ಡೇಟ್ ಕೂಡ ಸಿಗ್ತದೆ. ಹೀಗಾಗಿ ಎಲ್ಲರೂ ಕೂಡ ಈ ಸಲ ಟ್ರೈ ಮಾಡ್ಬೋದು, ತಮ್ಮ ಪ್ರೊಫೈಲನ್ನು ಕಲರ್ಸ್ ಕನ್ನಡಕ್ಕೆ ಕಳಿಸ್ಬೋದು. ಜೊತೆಗೆ ಕುತೂಹಲ ಅಂತೂ ಜಾಸ್ತಿ ಇದೆ. ನಾವು ಕೂಡ ಪ್ರತಿದಿನ 1-2 ವಿಡಿಯೋನ ಮಾಡ್ತಾ ಇರ್ತೇವೆ. ಯಾಕಂದರೆ ನಾವು ಜನರ ಜೊತೆಗೆ ಈ ಸಲ ಕಾಣಿಸ್ಕೊಳ್ಬೇಕು, ಜನರ ಒಂದು ಅಭಿಪ್ರಾಯವನ್ನು ನಿಮಗೆ ನೇರವಾಗಿ ತಿಳಿಸುವಂಥ ಪ್ರಯತ್ನ ಮಾಡಬೇಕನ್ನುವಂಥ ಒಂದು ಹೆಜ್ಜೆ ಕೂಡ ಇಟ್ಟಿದ್ದೇವೆ. ನಮ್ಮ ಜೊತೆಗೆ ಕೆಲವೊಬ್ಬ ಯೂಟ್ಯೂಬರ್ಸ್ಗಳು ಪಾರ್ಟ್ನರ್ ಆಗ್ತಾರೆ. ಹೀಗಾಗಿ ಈ ಸಲದ ಒಂದು ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಿಮಗೆ ಆದಷ್ಟು ನೇರವಾಗಿ ನಮ್ಮ ಅಭಿಪ್ರಾಯದ ಜೊತೆಗೆ ನಮ್ಮ ಅಭಿಪ್ರಾಯವಲ್ಲದೆ ಜನರ ಅಭಿಪ್ರಾಯವನ್ನು ನಿಮಗೆ ತಲುಪಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತೇವೆ. ಆದಷ್ಟು ಬೇಗ ಬಿಗ್ ಬಾಸ್ ಕಾರ್ಯಕ್ರಮ ಬರಲಿ. ಯಾಕಂದರೆ ಈ ಜನರ ಜೀವನ ಹೇಗಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ಅರ್ಧ ಗಂಟೆ ಸಿಕ್ಕರೇನು ಮಾಡಿಬಿಡೋಪ್ಪ, ತಲೆ ಕೆಟ್ಟು ಹೋಗಿದೆ ಈ ಕೆಲಸ. ಆ ಪೇಮೆಂಟ್ ಹೈಕು, ಆ ಪೇಮೆಂಟ್ ಕಡಿಮೆ, ಅದು ಇದು, ಈ ಪ್ರೈಸ್ ಹೈಕು, ಎಲ್ಲದರ ನಡುವೆ ಆ ಯುದ್ಧ, ಈ ರಾಜಕಾರಣ ಎಲ್ಲದರ ನಡುವೆ ಕೆಲವೊಂದಿಷ್ಟು ಜನ ಈ ಸಿನಿಮಾ ಸೀರಿಯಲ್ ಬಿಟ್ಟು ರಿಯಾಲಿಟಿ ಶೋವನ್ನು ನೋಡಬೇಕು. ಜನರ ಒಂದು ಆಟ ಹೀಗಾಗ್ತಿದೆ ಅಥವಾ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋ ದೃಷ್ಟಿಯಲ್ಲಿ ಜನ ಟಿ ವಿ ಕಡೆ ಮುಖ ಮಾಡಿದಾಗ ಅವರಿಗೆ ಟಿ ವಿಗೆ ಅಥವಾ ಮನರಂಜನೆ ಕೊಡುವಂಥ ವಿಷಯ ಅಂದರೆ ಅದು ಬಿಗ್ ಬಾಸ್ ಕಾರ್ಯಕ್ರಮ. ಅಲ್ಲಿ ಕೆಲವೊಂದಿಷ್ಟು ಮನರಂಜನೆ ಆಗುತ್ತೆ, ಕೆಲವೊಂದಿಷ್ಟು ಜನ ಮನರಂಜನೆ ಕೊಡ್ತಾರೆ. ಗಿಲ್ಲಿ ಅಂತ ಒಬ್ಬ ವ್ಯಕ್ತಿ ಅಳದೆ ಕುಗ್ಗದೆ ಹಿಗ್ಗದೆ ಎಲ್ಲವನ್ನೂ ತನ್ನ ಹೆಗಲ ಮೇಲೆ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನೇ ಹೊತ್ಕೊಂಡು ಹೋಗುವಂಥ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅತ್ಯಂತ ರೋಚಕವಾದದ್ದು. ಈ ಜನರ ತಲೆಬಿಸಿ ಕಡಿಮೆ ಮಾಡಲಿಕ್ಕೆ ಇಂಥ ಒಂದು ರಿಯಾಲಿಟಿ ಶೋ ಬರಬೇಕು. ಜೊತೆಗೆ ಅಲ್ಲಿ ಸ್ವಲ್ಪ ಮಟ್ಟಿಗಿನ ರಾಜಕಾರಣ ಬಿಟ್ಟು ರಿಯಲ್ ಆಗಿದ್ದರೆ ಅದು ಕೂಡ ಗಿಲ್ಲಿಯ ಥರ ಅತ್ಯಂತ ಜನಪ್ರಿಯವಾಗುತ್ತೆ ಮತ್ತು ವಾಹಿನಿ ಕೂಡ ಲಾಭ ತಂದು ಕೊಡಬಹುದು. ಈ ನಿಟ್ಟಿನಲ್ಲಿ ಇದೀಗ ಬಿಗ್ ಬಾಸ್ ಸೀಸನ್ 13 ಅತ್ಯಂತ ಅತಿ ಶೀಘ್ರದಲ್ಲಿ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಜನಸಾಮಾನ್ಯರು ಇರ್ತಾರೆ. ಅಂದರೆ ನೋಡುವಂಥ ಜನರಿಗೆ ನಾನೂ ಕೂಡ ಅಭ್ಯರ್ಥಿಯಾಗಿದ್ದೇನೆ ಅನ್ನುವಂಥ ಮನಸ್ಸು ಬರಲಿ ಅಥವಾ ಅಂಥ ಒಂದು ಫೀಲಿಂಗ್ ಬರಲಿ ಅನ್ನೋ ದೃಷ್ಟಿಯಲ್ಲಿ ಈಗ ಬಿಗ್ ಬಾಸ್ ತಂಡ ಕೂಡ ಜನಸಾಮಾನ್ಯರನ್ನು ಸೆಲೆಬ್ರಿಟಿಗಳ ಜೊತೆಗೆ ಅಷ್ಟೇ ಜನರು ಸಾಮಾನ್ಯ ಜನರು ಕೂಡ ಇರ್ತಾರೆ ಅನ್ನುವಂಥ ಒಂದು ಬಲ್ಲ ಮಾಹಿತಿ ಇದೀಗ ಸಿಗ್ತಾ ಇದೆ. ನೋಡಬೇಕು ಯಾವಾಗ ಸ್ಟಾರ್ಟ್ ಆಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಅತ್ಯಂತ ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಹಾಕ್ಕೊಡ್ತೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇದ್ದಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.